ಶ್ರೀ ಅಮೃತಚಂದ್ರ ದೇವರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯಮಗಳು ಬಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳಿಗೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಭೂಷಣಿ ಟೀಕೆಯ ಸ್ವಾಧ್ಯಾಯದಲ್ಲಿ ಮೋಕ್ಷ ಅಧಿಕಾರದ ಎರಡನೇ ಮಂಗಲ ಕಲಶ ಪ್ರಜ್ಞಾಚೇತ್ರೀಷಿತೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೈಸ್ತತ್ಸನ್ನಿಬಂಧೇ ನಿಪತತಿ ರಭಸಾ ಆತ್ಮಕರ್ಮೋಭಯಶ್ಚ ಆತ್ಮಾನಂ ಮಗ್ನಮಂತಃ ಸ್ಥಿರನಿಷದಲಸ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತಃ ಕುರ್ವತಿ ಭಿನ್ನ ಭಿನ್ನೌ. ಭಾವಾರ್ಥವು ಈ ಪ್ರಕಾರವಿದೆ. ಭೇದ ವಿಜ್ಞಾನವು ಬುದ್ಧಿಪೂರ್ವಕ ವಿಕಲ್ಪ ರೂಪವಿದೆ, ಗ್ರಾಹ್ಯ ಗ್ರಾಹಕ ರೂಪವಿದೆ. ಶುದ್ಧ ಸ್ವರೂಪದ ಹಾಗೆ ನಿರ್ವಿಕಲ್ಪವಿರುವುದಿಲ್ಲ. ಆದುದರಿಂದ ಉಪಾಯ ರೂಪವಿದೆ. ಸಮ್ಯಕ್ ದೃಷ್ಟಿ ಜೀವನು ಹೀಗಿದ್ದಾನೆ. ಸಾವಧಾನೆ ಜೀವದ ಸ್ವರೂಪ ಮತ್ತು ಕರ್ಮದ ಸ್ವರೂಪಗಳ ಭಿನ್ನ ಭಿನ್ನ ವಿಚಾರದಲ್ಲಿ ಜಾಗೃತನಿರುತ್ತಾನೆ, ಪ್ರಮಾದಿ ಇರುವುದಿಲ್ಲ. ಪ್ರಜ್ಞೆಯ ಚರಣವು ಎಂಥದ್ದಿದೆ. ಅಭಿತಃ ಭಿನ್ನ ಭಿನ್ನವು ಕುರುವತಿ. ಸರ್ವಥಾ ಪ್ರಕಾರದಿಂದ ಜೀವವನ್ನು ಮತ್ತು ಕರ್ಮವನ್ನು ಬೇರೆ ಬೇರೆ ಮಾಡುತ್ತದೆ. ಯಾವ ಪ್ರಕಾರ ಭಿನ್ನ ಭಿನ್ನ ಮಾಡುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಚೈತನ್ಯ ಪೂರೇ ಆತ್ಮಾನಂ ಮಗ್ನಂ ಕುರುವತಿ ಅಜ್ಞಾನಭಾವೇ ಬಂಧಂ ನಿಯಮಿತಂ ಕುರುವತಿ. ಚೈತನ್ಯ ಸ್ವಪರ ಸ್ವರೂಪ ಗ್ರಾಹಕವಿರುವ ಯಾವ ಪ್ರಕಾಶಗುಣವಿದೆ, ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಯಾವ ಪ್ರಕಾಶಗುಣವಿದೆ ಅದರ ಪೂರೈ ತ್ರಿಕಾಲಗೋಚರವಾದ ಪ್ರವಾಹದಲ್ಲಿ ಆತ್ಮಾನಂ ಜೀವದ್ರವ್ಯವನ್ನು ಮಗ್ನಂ ಕುರುವತಿ ಏಕವಸ್ತು ರೂಪದಿಂದ ಸಾಧಿಸುತ್ತದೆ. ಬಹಳ ಅದ್ಭುತ ಮಾತು. ಯಾವ ಪ್ರಕಾರ ಭಿನ್ನ ಭಿನ್ನ ಮಾಡುತ್ತದೆ ಆ ಪ್ರಕಾರ ಹೇಳುತ್ತಾರೆ. ಇದೇ ಇವತ್ತಿನ ಹೊಸ ವಿಷಯ. ಇಲ್ಲಿಂದನೇ ಶುರುವಾಗ್ತಿದೆ. ಯಾವ ಪ್ರಕಾರ ಭಿನ್ನ ಭಿನ್ನ ಮಾಡುತ್ತದೆ, ಯಾವುದ ಆ ಪ್ರಜ್ಞೆಯ ಚಯನ ಇದೆಯಲ್ಲ ಅದ ಸರ್ವಥಾ ಪ್ರಕಾರದಿಂದ ಭಿನ್ನ ಭಿನ್ನ ಮಾಡ್ತಿದೆ ಅಂಥೇಳಿ ಹೇಳಿದ್ದರು. ಅದ 12 ದಿವಸದ ಪೂರ್ವದೊಳಗೆ 15 ದಿವಸದ ಪೂರ್ವದೊಳಗೆ ಚರ್ಚಾ ಅಲ್ಲಿಯವರೆಗೆ ಆಗಿತ್ತು. ಸರ್ವಥಾ ಪ್ರಕಾರದಿಂದ ಭಿನ್ನ ಭಿನ್ನ ಮಾಡುತ್ತಿದೆ ಅಂಥದ್ದೇ ಇದೆ ಪ್ರಜ್ಞೆಯ ಚಯನ. ಸಮ್ಯಕ್ ದೃಷ್ಟಿ ಜೀವ ಒಂದು ಸಮಯ ಕೂಡ ಪ್ರಮಾದಿಯಾಗುವುದಿಲ್ಲ. ಆ ಭಿನ್ನ ಭಿನ್ನ ಸ್ವರೂಪದ ವಿಚಾರದೊಳಗ ಜಾಗೃತ ಇರ್ತಾನೆ. ಈ ಎರಡು ಮಾತಿನ ನಂತರ ಆ ಪ್ರಜ್ಞೆಯ ಚಯನ ಭಿನ್ನ ಭಿನ್ನ ಯಾವ ಪ್ರಕಾರ ಮಾಡ್ತಿದೆ ಅನ್ನುವಂಥದ್ದ ಪ್ರಶ್ನೆ ಇಲ್ಲ. ಆದರೆ ಅದನ್ನು ಹೇಳ್ತೇವೆ, ಆಚಾರ್ಯ ದೇವರ ಹೇಳ್ತಾರೆ ಅಂಥೇಳಿ ಸ್ವೀಕಾರ ಮಾಡಿ ಈ ಅದ್ಭುತವಾದಂಥ ಪದಖಂಡ ಏನು, ಚೈತನ್ಯ ಪೂರೇ ಆತ್ಮಾನಂ
ಮಗ್ನಂ ಕುರ್ವತಿ. ಅಜ್ಞಾನಭಾವೇ ಬಂಧಂ ನಿಯಮಿತಂ ಕುರ್ವತಿ. ಎರಡು ಮಾತಾದರೆ ಭಿನ್ನ ಭಿನ್ನ ಯಾವುದನ್ನು ಮಾಡ್ತಾರೆ, ಯಾವುದನ್ನು ಭಿನ್ನ ಭಿನ್ನ ಮಾಡ್ತಾರೆ. ಆಚಾರ್ಯ ಪದದೊಳಗೆ ಶಬ್ದದೊಳಗೆ ಏನಿದೆ? ಚೈತನ್ಯ ಪೂರೇ ಆತ್ಮಾನಂ ಮಗ್ನಂ ಕುರ್ವತಿ. ಅಜ್ಞಾನಭಾವೇ ಬಂಧಂ ನಿಯಮಿತಂ ಕುರ್ವತಿ. ಇದು ಭಿನ್ನ ಭಿನ್ನರೇ. ಚೈತನ್ಯದ ಪೂರೇನಿದೆ ಅಲ್ಲ, ಪ್ರವಾಹ ಏನು ಬರ್ತಾ ಇದೆ ಅಲ್ಲ, ಅದರೊಳಗೆ ಆತ್ಮನ ಮಗ್ನತೆ ಏನಿದೆ ಅದ ಅನಾದಿ ಕಾಲದ ಅಜ್ಞಾನ ಭಾವದಿಂದೇನು ನಿಯಮದಿಂದ ಬಂಧ ಮಾಡ್ತಾ ಇತ್ತಲ್ಲ, ಅದರಿಂದ ಆತ್ಮನನ್ನು ಬೇರೆ ಮಾಡ್ತಿದೆ. ಎಲ್ಲಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ. ಭೇದಜ್ಞಾನದೊಳಗೂ ಕೂಡ ಭಿನ್ನ ಭಿನ್ನ ಮಾಡುವ ಸಲುವಾಗಿ ನಿಸ್ಸಂಧಿ ಇಲ್ಲ, ಸಂಧಿ ಇದೆ ಅಂಥೇಳಿ ಹೇಳಿದ್ರು. ಸಂಧಿಯಲ್ಲಿದೆ. ಆ ಚೈತನ್ಯ ಪೂರೇನಿದೆ, ನಿರಂತರ ಪ್ರವಾಹ ಏನು ಬರ್ತಾ ಇದೆ, ಚೈತನ್ಯ 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 ಚೈತನ್ಯ. ಜೀವದ ಪರ್ಯಾಯ ಪರಿಣಮನ ಒಂದು ಚೇತನ ಸ್ವಭಾವದ ಅನುಸರಣೆ ಮಾಡೇನ ಆಗ್ತಾ ಇರ್ತಿದೆ. ಅದು ಅಜ್ಞಾನದೊಳಗೆ ನಿಮಗ್ನ ಇತ್ತು ಅಂತಂದ್ರೆ ನಿಯಮದಿಂದ ಬಂಧ ಮಾಡ್ತಿದೆ. ಅದುವೇ ಯಾವುದ? ಚೈತನ್ಯದ ಪೂರಿ. ಮತ್ತದ ಆತ್ಮನಲ್ಲಿ ನಿಮಗ್ನ ಇತ್ತು ಅಂತಂದ್ರೆ ಅದರಿಂದ ಮೋಕ್ಷ ಆಗ್ತಿದೆ. ಆ ಅಜ್ಞಾನದೊಳಗೆ ನಿಮಗ್ನ, ಅಜ್ಞಾನ ಯಾವುದ? ಆ ಚೈತನ್ಯ ಚೈತನ್ಯ ಚೈತನ್ಯವೇ ನಿರಂತರ ಪ್ರವಾಹ ರೂಪದಿಂದ ಪ್ರವಹಿಸ್ತಾ ಇರುವುದನ್ನು ನೋಡದೇ ಇರೋದು, ತಿಳಿಯದೇ ಇರೋದು, ಅದು ಅಜ್ಞಾನ. ಅಜ್ಞಾನದ ಪರಿಭಾಷೆ ಮತ್ತು ಬೇರೆ ಏನೂ ಇಲ್ಲ. ನಾನೊಂದು ಚೈತನ್ಯ ಚೈತನ್ಯ ಚೈತನ್ಯ, ಸದಾ ಚೈತನ್ಯ ರೂಪದಿಂದನ ಪರಿಣಮಿಸ್ತಾ ಇದ್ದೇನೆ. ಒಂದು ಸಮಯದಷ್ಟು ಕೂಡ ಸೂಕ್ಷ್ಮ ಕಾಲ ಭೇದ ಇಲ್ಲದನ ಸತತ ಸತತ ಚೈತನ್ಯ 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 ರೂಪದ ಪರಿಣಮನವೇ ನನ್ನದಿದೆ. ಆ ಚೈತನ್ಯ ರೂಪದ ಪರಿಣಮನ ಮಾಡುವಂಥವನೇ ನಾನಿದ್ದೇನೆ. ಆ ಚೈತನ್ಯ ರೂಪದ ಪರಿಣಮನ ಯಾವ ತ್ರಿಕಾಲೀನನ್ನ ಸತ್ತಾ ಇದೆಯೋ ಅದರಿಂದ ಅಭಿನ್ನ ಇದೆ. ಈ ಪ್ರಕಾರ ಪ್ರತ್ಯಕ್ಷ ಜ್ಞಾನ ಮತ್ತು ಅನುಭೂತಿ ಮಗ್ನತೆ ಎಲ್ಲಿ ಇಲ್ಲ, ಅದು ಅಜ್ಞಾನ ಇದೆ. ಅಜ್ಞಾನ ಆಗಮಿಕ ಭಾಷೆಯೊಳಗ 3-4 ಪ್ರಕಾರದಿಂದ ಆಗುತ್ತಿದೆ. ಒಂದು ಅಸಂಜ್ಞೆಯವರೆಗಿನ ಅವಸ್ಥೆಗಳೆಲ್ಲ ಏನದವು, ಅವೆಲ್ಲ ಅಜ್ಞಾನದವು. ಒಂದು ಆತ್ಮಸ್ವರೂಪದ ಪರಿಚಯದಿಂದ ರಹಿತ ಯಾವ ಜ್ಞಾನಿದೆ, ಸಂಜ್ಞೆ ಇದ್ರೂ ಅದು ಅಜ್ಞಾನ. ಒಂದು ಕೇವಲ ಜ್ಞಾನ ಎಲ್ಲಿ ಇಲ್ಲ, ಅದು ಅಜ್ಞಾನ. ಅಲ್ಪಜ್ಞಾನಕ್ಕೂ ಅಜ್ಞಾನ ಅಂದರು, ಸ್ವಭಾವದ ಜ್ಞಾನ ಇಲ್ಲದೆ ಇರೋದಕ್ಕೂ ಅಜ್ಞಾನ ಅಂದರು,
ಸ್ವಭಾವದ ಜ್ಞಾನ ಮಾಡಿಕೊಳ್ಳುವ ಯೋಗ್ಯತೆ ಇಲ್ಲದೆ ಇರೋದಕ್ಕನ್ನು ಅಜ್ಞಾನ. ಇಲ್ಲಿ ಅಜ್ಞಾನದೊಳಗೆ ಯಾವ ಚೈತನ್ಯದ ಪ್ರವಾಹ ನಿಮಗ್ನ ಇದೆಯೋ, ನಿಯಮದಿಂದ ಅಲ್ಲಿ ಬಂಧ ಆಗುತ್ತಿದೆಯೇ, ಬಂಧಂ ಕುರ್ವತಿ, ಇದನ್ನು ತಿಳಿಯೋದೇನಿದೆ, ಇದ ತನ್ನ ಸ್ವರೂಪದಿಂದ ಯಾವುದು ಭಿನ್ನ ಇದೆಯೋ ಅದನ್ನು ಭಿನ್ನಾಗಿ ತಿಳಿದಂತೆ ಆಯಿತು. ಅದನ್ನು ಎಲ್ಲಿ ತಿಳಿಯುವುದಿಲ್ಲ ಅಲ್ಲಿ ಅಜ್ಞಾನ ಇದೆ. ಲೋಕದ ಬಹಳಷ್ಟು ವಿಷಯಗಳನ್ನು ತಿಳಿದಿದ್ದರನ್ನು ಕೂಡ ಅದು ಜ್ಞಾನವಲ್ಲ. ಲೋಕದ ವಿಷಯ ಅಂತೂ ಬೇರೆನ, ಆದರೆ ಆಗಮದಲ್ಲಿ ಹೇಳಿರುವಂಥ ಸಪ್ತ ತತ್ವಗಳನ್ನು ತಿಳಿಯುವಂಥ ಜ್ಞಾನ ಕೂಡ ಆತ್ಮನ ಸನ್ಮುಖ ಎಲ್ಲಿಯವರೆಗೆ ಆಗುವುದಿಲ್ಲ, ಆತ್ಮನನ್ನು ಧ್ಯೇಯವನ್ನಾಗಿಸಿಕೊಳ್ಳುವುದಿಲ್ಲ ಎಲ್ಲಿಯವರೆಗೆ, ಅಲ್ಲಿಯವರೆಗೆ ಅಜ್ಞಾನ. ಬೇಕಾದಷ್ಟು ಇರಲಿ ಶಾಸ್ತ್ರಜ್ಞಾನ, ಅದರಿಂದ ಏನಾಗ್ತಿದೆ, ನಿಜವಾಗಿ ಏನೂ ಆಗುವುದಿಲ್ಲ. ಯಾವ ಪ್ರಕಾರ ಆರು ಗುರಾಣಿಯಲ್ಲಿ ಅನಂತ ಬಾರಿ ಮುನಿದೀಕ್ಷೆಯನ್ನು ಅಂಗೀಕಾರ ಮಾಡಿದೆ, ಆದರೆ ಆತ್ಮಜ್ಞಾನ ಇಲ್ಲದೆ ಇರುವ ಕಾರಣ ಒಂದು ಅಂಶ ಕೂಡ ಸುಖದ ಪ್ರಾಪ್ತಿ ಆಗಲಿಲ್ಲ ಅಂಥೇಳಿ ಹೇಳಿದರೆ, ಮುನಿವ್ರತವನ್ನು ಧಾರಣ ಮಾಡಿರುವುದು ಎಷ್ಟು ಬಾರಿ ಆಗಿದೆಯೋ ಸ್ವಲ್ಪ ಅದಕ್ಕಿಂತ ಅಧಿಕ ಬಾರಿ ಆಗಮದ ಜ್ಞಾನಕ್ಕೆ ಪೂರ್ಣ ರೂಪದಿಂದ ಮಾಡಿಕೊಂಡಿದ್ದಂತೆ. ಆದರೆ ಅದರ ಅಜ್ಞಾನದ ಶ್ರೇಣಿಯೊಳಗೆ ಸಮಾವಿಷ್ಟ ಆಯಿತು. ಕಠಿಣ ಇದೆ ಭಾಷ್ಯದಲ್ಲಿ ಭ್ರಮಿಸಲಿಕ್ಕೆ. ಯಾವಾಗಲೂ ಬಹಳಷ್ಟು ಮಾರ್ಗಗಳು. ನಿನ್ನೆ ಹೋಗ್ತಾ ಒಂದು ಮಾತಾಯ್ತಲ್ಲ, ಏನು ಕ್ಷಯೋಪಶಮದ ಅಧಿಕತೆಯಿಂದ ಕೂಡ ಬಹಳಷ್ಟು ವಿಕಲ್ಪ ಆಗ್ತಾ ಇದೆ. ಆಗಮದ ಆಧಾರ ತಗೊಂಡಿರುವಂಥ ಕ್ಷಯೋಪಶಮ ಜ್ಞಾನದ ಮಾತಿದೆ ರೀ. ಹಾಗೆ ಹೊರಗೆ ಭ್ರಮಿಸ್ತಾ ಇರುವಂಥ ಕ್ಷಯೋಪಶಮ ಜ್ಞಾನದ ಮಾತಿಲ್ಲ. ಆದರೆ ಆಗಮದ ಆಧಾರ ತಗೊಂಡಂಥ ಕ್ಷಯೋಪಶಮ ಜ್ಞಾನ ಕೂಡ ಪರಾಶ್ರಿತನೇ ಇದೆಯಲ್ಲ. ಎಲ್ಲಿ ಪರಾಶ್ರಿತತೆ ಇದೆಯೋ ಅಲ್ಲಿ ನಿಯಮದಿಂದ ಜೀವನಿಗೆ ದುಃಖದ ಸಾಗರ ವಿದ್ಯಮಾನ ಇದೆ. ಹೆಚ್ಚು ವಿಕಲ್ಪ ಅಂಥೇಳಿ ಆ ಮೀನುಗಾರ, ಆ ಕಾಷ್ಟಾಂಗಾರ ಯಾವ ಕಾರ್ಯವನ್ನು ಸುಲಭವಾಗಿ ಸಾಧಿಸಿದರು, ಆ ಕಾರ್ಯವನ್ನು ಸಾಧಿಸುವುದರಲ್ಲಿ ಯಾವುದು ನಿಮಿತ್ತ ಇದೆಯಲ್ಲ, ಆ ನಿಮಿತ್ತದ ಅವಲಂಬನೆ ತಗೊಂಡು ಕಠಿಣ ಆಗಿದೆ. ನಿಜವಾಗಿನ ಇದು ಹೇಳುವ, ಕೇಳುವ, ಚರ್ಚೆ ಮಾಡುವ ವಿಷಯನ ಅಲ್ಲಲ್ಲ. ಇದು ತಿಳಿಯುವ, ಶ್ರದ್ಧೆ ಮಾಡುವ, ಒಳಗೆ ಇಳಿಯುವ ವಿಷಯ ಇದೆ. ತಿಳಿಯುವುದಿದೆ, ಆ ತಿಳಿದು ಬರ್ತಾ ಇರುವಂಥ ವಿಷಯದ ಕುರಿತು ಶ್ರದ್ಧೆ ಮಾಡುವುದಿದೆ. ಆ ಶ್ರದ್ಧೆಯ ಸ್ಥಾನವಾದಂಥ ವಿಷಯದೊಳಗೆ ಇಳಿಯುವ ಪ್ರಯತ್ನ ಮಾಡುವುದು. ದಿವಸಗಳು ಒಂದಾದ ಒಂದರಂತೆ ಉರುಳಿ ಹೋಗ್ತಾ ಇದ್ದಾವೆ.
ನಿಜವಾಗಿ ನಮ್ಮ ಜ್ಞಾನ ಸಾಮರ್ಥ್ಯ. ಇಂದ್ರಿಯ ಮತ್ತು ಕಾಯಬಲ ಕಡಿಮೆ ಆದ ಹಾಗೇನ ನಿಯಮದಿಂದ ಕಡಿಮೆ ಆಗ್ತಾ ಇದೆ. ಆದರೆ ನಮ್ಮ ಭ್ರಮಿತ ಬುದ್ಧಿಗೆ ಅದು ಬೆಳೀತಾ ಇದೆ ಅನ್ನಿಸ್ತಿದೆ ರೀ. ಯಾವುದೂ ಶಾಸ್ತ್ರ ತಗೊಳ್ರಿ, ಒಟ್ಟಿನಲ್ಲಿ 3 ಕಾರ್ಯ: ತಿಳಿಯುವುದ, ಶ್ರದ್ಧೆ ಮಾಡೋದ, ಇಳಿಯುವುದ. ಇಳಿಯುವ ಮಾತ್ರ ನಾವು ಆಗಮದ ಆಶ್ರಯ ಮಾಡಿ ನಮ್ಮ ಜ್ಞಾನ ಈ 3 ಒಳಗಿಂದ ಯಾವುದು ಮಾಡ್ತಾ ಇದೆ? 1 ಮಾಡಿ ನಿಂತಿದೆಯೋ, 2 ಮಾಡಿ ನಿಂತಿದೆಯೋ, ಅಥವಾ 3 ಮಾಡ್ತಾ ಇಲ್ಲ? ಎಲ್ಲಿ ತಿಳಿತಾ ಇದೆ ಹೇಳ್ರಿ? ಆಗಮದ ವಿಷಯವನ್ನು ತಿಳಿತಾ ಇದೆಯಲ್ಲ. ಇಲ್ಲೇನು ಹೇಳ್ರು? ಆಚಾರ್ಯರ ಪದಖಂಡ ಬಹಳ ಅದ್ಭುತದವ್ರಿ. ಚೈತನ್ಯ ಪೂರೆ ಮಹಾಪೂರ್ರಿ. ಒಂದು ಸಮಯದ್ದು ಕೂಡ ಬಿಡುವಿಲ್ಲಲ್ಲ. ಚೈತನ್ಯದ ಪರ್ಯಾಯಗಳ ಜೀವದಿಂದ ಹೇಗೆ ಬರ್ತಾ ಇದ್ದಾವೆ? ನದಿ ಸಂತವಾಗಿ ಹರಿತಾ ಇಲ್ಲ, ಮಹಾಪೂರ್ರೆ. ಒಂದು ಸ್ವಲ್ಪ ಕೂಡ ಅದರೊಳಗೆ ಯಾವುದೇ ಪ್ರಕಾರದ ಮಂದತೆ ಯಾವ ಕಾಲದಲ್ಲೇನೂ ಇಲ್ಲ, ನಿಗೋಧದಲ್ಲಿ ಕೂಡ ಇಲ್ಲ. ಯಾವ ಕಾಲದಲ್ಲೇನೂ ಯಾವ ಅವಸ್ಥೆಯಲ್ಲೇನೂ ಅವಸ್ಥೆ ಹೊರಗಿಂದ ಇದೆ, ಅದು ಬಹಳ ಸ್ಥೂಲ ಇದೆ. ಅದರ ಜೀವ ದ್ರವ್ಯದ ಯಾವ ಪರ್ಯಾಯ ಅರ್ಥಾತ್ ಅವಸ್ಥೆ ಪ್ರತಿ ಸಮಯಕ್ಕಾಗ್ತಾ ಇದೆಯಲ್ಲ, ಅದು ಎಷ್ಟು ಏಕರೂಪವಾಗಿ ಪ್ರವಹಿಸ್ತಾ ಇದೆ. ಇಲ್ಲಿ ಪೂರ ಹೇಳಿದರೆ ಮಹಾಪೂರ್ ಯಾವಾಗೂ ಕೊರತಿಲ್ಲ. ಮಹಾಪೂರ್ ಶಶಿಕಾಂತ್ ಅನಂತ ಗುಣ ಅದಾವಲ್ಲ, ಹೌದಿಲ್ಲ? ಪ್ರತಿಯೊಂದು ಗುಣದ ಒಂದು ಸಮಯಕ್ಕೊಂದು ಪರ್ಯಾಯ. ಅಂದ್ರೆ ಒಂದು ಸಮಯದೊಳಗೆ ಎಷ್ಟು ಪರ್ಯಾಯ? ಅನಂತ ಗುಣಗಳದ್ದು ಅನಂತ ಪರ್ಯಾಯ. ಹಾಗಾದ್ರೆ ಅದರ ವಿಸ್ತಾರ ಎಷ್ಟು? ಮತ್ತು ಅದು ಒಂದರ ಹಿಂದೆ ಒಂದು ಸಮಯದ ಸೂಕ್ಷ್ಮತೆ ಎಷ್ಟಿದೆ? ಒಂದು ಸೂಕ್ಷ್ಮ ಸಮಯದೊಳಗೂ ಕೂಡ ಪರ್ಯಾಯದ ಪ್ರವಾಹ ನಿಲ್ಲುವುದಿಲ್ಲ, ಗತಿ ಧೀಮಿ ಆಗುವುದಿಲ್ಲ. ಮಹಾಪೂರ್ ನದಿಗೆ ಮಹಾಪೂರ್ ಬರ್ತಿದೆ ಅಲ್ಲ, ಅದು ಮಳೆಯ ಆರ್ಭಟ ಕಮ್ಮಿ ಆದ ನಂತರ, ಬಲ ಕಮ್ಮಿ ಆದ ನಂತರ ಆ ಮಹಾಪೂರ್ ಕೂಡ ಕಮ್ಮಿ ಆಗ್ತಿದೆ. ಆದರೆ ಇಲ್ಲಿ ಹಾಗೆಲ್ಲ ಇಲ್ಲವೇ ಇಲ್ಲ. ಇಲ್ಲಿ ಮಳೆ ಬರುವ ಅವಶ್ಯಕತೆ ಅರ್ಥಾತ್ ಯಾವುದು ಪರದ್ರವ್ಯ, ಪರಕ್ಷೇತ್ರ, ಪರಕಾಲ, ಪರಭಾವ ಯಾವುದರಿಂದನೂ ಆ ಪೂರದೊಳಗ ವ್ಯತ್ಯಾಸ ಬರುವುದಿಲ್ಲ. ಚೈತನ್ಯ ಪೂರೇ ಆತ್ಮಾನಂ ಮಗ್ನಂ ಕುರ್ವತಿ. ಆತ್ಮನನ್ನ ಮಗ್ನ ಮಾಡುವುದರಿಂದ ಏನಾಗ್ತಿದೆ? ಅಜ್ಞಾನ ಭಾವದಿಂದ ಯಾವ ನಿಯಮದಿಂದ ಬಂಧ ಆಗತಿತ್ತೋ ಮಾಡುತ್ತಿತ್ತೋ ಅದು ಬಿಟ್ಟು ಹೋಗುವ, ತೆಗೆದು ಹಾಕುವ ಮಾತಿಲ್ರಿ. ಇದು ಹೀಗಿದೆ, ಇದು ಹೀಗಿದೆ, ಇದನ್ನು ಭಿನ್ನ ಬಸ್ ತಿಳಿಯುವ ಮಾತಿಗೆ. ಅಜ್ಞಾನದಿಂದ ನಿಯಮದಿಂದ ಏನು ಬಂಧ ಮಾಡೋದಾಗ್ತಿದೆ ಅಥವಾ ಬಂಧ ಆಗ್ತಿದೆ, ಅದನ್ನು ಮಾಡದೇ ಇರೋದು ಅಥವಾ ಅದು ಆಗದೇ ಇರುವ ಹಾಗೆ ಏನಾದರೂ ಕಾರ್ಯ ಮಾಡೋದು ಏನೂ ಇಲ್ಲರಿ, ಇಲ್ಲವೇ ಇಲ್ಲ. ಅಜ್ಞಾನ ಭಾವದಿಂದ ನಿಯಮದಿಂದ ಬಂಧ ಆಗ್ತಿದೆ. ಅಜ್ಞಾನ ಭಾವವೇ ನಿಯಮದಿಂದ ಬಂಧ ಮಾಡುತ್ತಿದೆ ಅಂಥೇಳಿ ಚೈತನ್ಯ ಪೂರ ಏನಿದೆ
ಪ್ರತಿ ಸಮಯದ ಚೈತನ್ಯದ ಪ್ರಕಾಶ ಏನಿದೆ ಆಗ ಇದು ನಿಯಮದಿಂದ ಇಂಥದ್ದೇ ಇದೆ ಅಂಥೇಳಿ ತನ್ನ ಪ್ರಕಾಶದೊಳಗೆ ತಿಳಿಯೋದು. ನೋಡಿ ಟೀಕಾಕಾರರಿ ಅಂತ ಅರ್ಥ ಮಾಡಿದ್ದಾರೆ ನೋಡೋಣ. ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಬಂತಲ್ಲ ಏನ ಗ್ರಾಹ್ಯ ಗ್ರಾಹಕ ಮೊದಲು ಹೇಳಿದ್ರಲ್ಲ ಭಾವಾರ್ಥದೊಳಗೆ ಪ್ರಾರಂಭದಲ್ಲಿ ಗ್ರಾಹ್ಯ ಗ್ರಾಹಕ. ಯಾವುದರ ಗ್ರಾಹಕ ಇದ್ದೀನಿ? ಯಾವುದರ ಗ್ರಾಹಕ? ಸ್ವಪರ ಸ್ವರೂಪ ಗ್ರಾಹಕ. ಸ್ವದ ಸ್ವರೂಪ ಪರದ ಸ್ವರೂಪ ಎರಡನ್ನೂ ಗ್ರಾಹಕ. ಎರಡನ್ನೂ ಏನು ಮಾಡೋದ? ಗ್ರಾಹಕ ಶಬ್ದದ ಅರ್ಥ ನ್ಯಾಯಕ. ಅಲಿಂಗಗ್ರಹಣದೊಳಗ ಗ್ರಾಹಕ ಶಬ್ದ ನ್ಯಾಯಕ ಶಬ್ದದ ಪ್ರತಿ ಶಬ್ದ ಇದೆ ಅಂತ ಹೇಳ್ತಾರೆ. ಗ್ರಾಹಕ ಅಂತಂದ್ರೆ ಹಿಡ್ಕೊಳ್ಳೋದಲ್ಲ. ಹಿಡ್ಕೊಳ್ಳೋದಲ್ಲ. ಏನು ಹಿಡ್ಕೊಳ್ಳೋದ? ಜ್ಞಾನದ ಸಾಮರ್ಥ್ಯದಿಂದ ಹೇಗಿದೆ ಹಾಗೆ ತಿಳ್ಕೊಳ್ಳೋದು. ಹಿಡ್ಕೊಳ್ಳೋದಂತಂದ್ರೆ ನಾವು ಯಾವ ಪ್ರಕಾರ ಜಡದಿಂದ ಜಡವನ್ನು ಹಿಡಿಯುವ ಮಾತು ಬರ್ತಿದೆ ಹಾಗೆ. ಗ್ರಾಹಕ ಏನ? ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಏನ? ಪ್ರಕಾಶ ಗುಣ. ಇದು ಪ್ರಕಾಶತ್ವ ಶಕ್ತಿ ಅಂತ ಹೇಳ್ತಾ ಇದ್ದಾರೇನು? ಪ್ರಕಾಶ ಗುಣ ಅಂತಂದ್ರೆ ಏನು? ಜ್ಞಾನನೇ. ಜ್ಞಾನದ ಪ್ರಕಾಶ. ಈ ಜಡದ ಪ್ರಕಾಶದೊಳಗೆ ಸೂರ್ಯಂದ ದೀವಿಗೆಯದ ಪ್ರಕಾಶದೊಳಗ ಇವು ತಿಳಿಯುವುದಿಲ್ಲ. ಇವುಗಳನ್ನು ಗ್ರಹಣ ಮಾಡುವ ಶಕ್ತಿ ಇಲ್ಲ. ಒಂದು ಚೈತನ್ಯ ಪ್ರಕಾಶದೊಳಗನ ಏನು? ಸ್ವ ಮತ್ತು ಪರಗಳ ಸ್ವರೂಪದ ಗ್ರಹಣ ಮಾಡುವಂತಹ ಶಕ್ತಿ. ಪುಣ್ಯವನ್ನೇ ಹಿಡ್ಕೊಳ್ಬೇಡ. ಈ ಜಡದೇಹದ ಮಮತೆಯನ್ನು ಹಿಡ್ಕೊಳ್ಬೇಡ. ಆ ಭಿನ್ನ ಕ್ಷೇತ್ರದಲ್ಲಿರುವಂಥ ಸಂಯೋಗಿ ಪದಾರ್ಥಗಳ ಮಮತೆಯೊಳಗ ನಿಲ್ಲಬೇಡ, ಹಿಡ್ಕೊಳ್ಬೇಡ ಅವರನ್ನ. ಅವು ಹಿಡ್ಕೊಳ್ಳುವಂಥ ವಸ್ತು ಅಲ್ಲ. ಒಂದು ಮಾತು, ಅವು ನೀನು ಹಿಡ್ಕೊಂಡ್ರೆ ನಿನ್ನ ಹಿಡಿತದೊಳಗೆ ಬರುವುದಿಲ್ಲ. ಬಸ್ ಸ್ವಪರ ಸ್ವರೂಪ ಪ್ರಕಾಶಕ. ಇಲ್ಲಿ ಪರ ಯಾವುದಿದೆ ಏನು ಹೇಳ್ತಾರೆ ನೋಡಿ. ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಯಾವ ಪ್ರಕಾಶ ಗುಣವಿದೆ. ಇಲ್ಲಿ ಪ್ರಕಾಶ ಗುಣ ಯಾಕೆ ಹೇಳಿದರು? ಜ್ಞಾನ ಅಂಥೇಳಿ ಹೇಳಲಿಲ್ಲ. ಯಾಕೆ? ಯಾವ ಜ್ಞಾನ ಸ್ವ ಮತ್ತು ಪರಗಳ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದಿಲ್ಲ. ಆ ಜ್ಞಾನ ಸ್ವಯಂ ಅಂಧಕಾರ ರೂಪಿ. ಅದರೊಳಗೆ ಏನಿಲ್ಲ. ಏನು ಹೇಳ್ತು? ಯಾವ ಜ್ಞಾನ ಸ್ವ ಮತ್ತು ಪರಗಳ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದಿಲ್ಲ. ಆ ಜ್ಞಾನ ಅಂಧಕಾರ. ಹಾಗಾದರೆ ನಿನ್ನ ಜ್ಞಾನ ಇದುವರೆಗೆ ತಿಳಿತಾ ಇಲ್ಲಲ್ಲ. ಅದನ್ನು ತಿಳಿಯುವಂತಹ ಶಕ್ತಿ ಅದರಲ್ಲಿ ಇದೆ. ತಿಳಿಯುವ ಕಾರ್ಯ ಮಾಡಿ ಬೆಳ್ಳನೆ ಬೆಳಕಾಗಿ ಬಿಡುತ್ತಿದೆ. ಎಲ್ಲಿ ಬೆಳಕಾಗುತ್ತಿದೆ? ಜ್ಞಾನ ಎಲ್ಲೆಲ್ಲಿ ಪ್ರಸಾರಿತ ಆಗುತ್ತಿದೆಯೋ ಅಲ್ಲೆಲ್ಲ ಬೆಳಕು. ಏನು? ಇದು ತಿಳಿಯುವಂಥದ್ದು ನನ್ನ ಸ್ವರೂಪ ಇದೆ. ಆ ತಿಳಿದು ಬರುವಂಥದ್ದು ಪರದ ಸ್ವರೂಪ ಇದೆ. ಇಲ್ಲಿ ಆಯ್ತೇನಿಲ್ಲ. ಏನು? ಜ್ಞೇಯ. ವಿಶ್ವದ ಸಮಸ್ತ ಪದಾರ್ಥಗಳಲ್ಲಿ ಪಂಚಾಸ್ತಿಕಾಯದ ವಿಷಯ. ವಿಶ್ವದ ಸಮಸ್ತ ಪದಾರ್ಥಗಳಲ್ಲಿ ಈ ಜ್ಞಾನದ ಜ್ಞೇಯ ಆಗುವಂತಹ ಸ್ವಭಾವ ಇದೆಯೇ ವಿನಃ ಈ
ಈ ಜ್ಞಾನಿಗೆ ದುಃಖ ಕೊಡುವಂಥ ಅಥವಾ ಸುಖ ಕೊಡುವಂಥ ಸ್ವಭಾವ ಇಲ್ಲ. ಈ ಮಾತು ಹೇಳಿದಾರಲ್ಲ. ಹಾಗಾದರೆ ಇಲ್ಲಿ ಜ್ಞಾನ ಎಲ್ಲೆಲ್ಲಿ ಪ್ರಸಾರಿತ ಆಗ್ತಿದೆ, ವ್ಯಾಪ್ತ ಆಗ್ತಿದೆ, ಅರ್ಥಾತ್ ಯಾವ್ಯಾವ ವಿಷಯದ ಕಡೆಗೆ ಅದರದ ದೃಷ್ಟಿ ಹೋಗ್ತಿದೆ ಅಲ್ಲೆಲ್ಲ ಅದು ತಿಳಿತಿದೆ. ಏನ ಇದನ್ನು ತಿಳಿಯುವುದು ನನ್ನ ಸ್ವರೂಪ ಇದೆ, ತಿಳಿದು ಬರುವುದು ಇದರ ಸ್ವರೂಪ ಇದೆ. ಹೀಗೆ ಒಂದು ಸಮಯ ಕೂಡ ಪ್ರಮಾದ ಮಾಡಿದ್ದನ್ನು ಸಮ್ಯಕ್ ದೃಷ್ಟಿ ಜೀವ ಅವು ಎರಡರ ಮಧ್ಯದೊಳಗಿರುವಂಥ ಭಿನ್ನತೆಯ ವಿಚಾರದೊಳಗೆ ಜಾಗೃತ ಇರ್ತಾನೆ. ಮೊದಲು ಬಂದದ್ದೇ ಇದೆ. ಅವು ಎರಡರ ಯಾವ ಎರಡ? ತಿಳಿಯುವಂಥ, ತಿಳಿದು ಬರುವಂಥ ಎರಡದವ್ರು ಯಾವ? ಇನ್ನು ಇದು ತಿಳಿದು ಬರ್ತಿದೆ, ಇದನ್ನು ನಂದಂದ್ರೆ ಎರಡಾಗಿ ಉಳಿತಂದ್ರೆ ಅನ್ನುವ ಮಾತಿಲ್ಲ. ಭಾವದೊಳಗಿದೆ, ಜ್ಞಾನದೊಳಗಿದೆ ಅಲ್ಲ. ಇದು ತಿಳಿದು ಬಂದ ನಂತರ ಇದನ್ನು ನಂದ ಅಂಥೇಳಿ ಏನು ಭಾವ ಸ್ವೀಕಾರ ಮಾಡಿದೆ, ಅಲ್ಲಿ ತಿಳಿಯುವುದ ಮತ್ತು ಇದು ಜ್ಞೇಯ ಈ ಎರಡು ಉಳಿಲಿಲ್ಲ. ನಂದಂದ ನಂತರ ಒಂದೇ ನಂದ ಅನ್ನುವಂಥದ್ದ ಆ ಇನ್ನೊಂದನ್ನು ನಂದು ಅನ್ನಬೇಕಾದ್ರೆ ಅದು ಜ್ಞಾನ ಅಲ್ಲ. ತಿಳಿತೇನ್ರಿ? ನಂದ ಅನ್ನುವಂಥದ್ದ ಆ ಇನ್ನೊಂದನ್ನ ನಂದ ಅಂಥೇಳಿ ಅಂತಿತ್ತು ಅಂತಂದ್ರೆ ಅದು ಜ್ಞಾನನಲ್ಲ. ಯಾಕಲ್ಲ? ಜ್ಞಾನದ ಸ್ವಭಾವ ತಿಳಿಯುವುದಿದೆ, ನಂದು ಅನ್ನೋದಿಲ್ಲ. ಹಾಗಾದ್ರೆ ಅದು ಜ್ಞಾನನ ಅಲ್ಲ. ಇನ್ನು ಅದು ಜ್ಞೇಯನೂ ಅಲ್ಲ. ಯಾಕಲ್ಲ? ಜ್ಞಾನದ ಎದುರಿಗೆನ ಜ್ಞೇಯ ಇದೆ. ಇಲ್ಲಿ ಜ್ಞಾನ ಇಲ್ಲ ಅಂದ್ರೆ ಅಲ್ಲಿ ಜ್ಞೇಯ. ಪರ ತಿಳಿದಿದ್ರಲ್ಲ, ಪರ ತಿಳಿದ ಆದಾಗ್ತಿತ್ತು. ಪರ ತಿಳಿಯೋದಂತ ಜ್ಞಾನ ನಂದು. ಪರ ತಿಳಿಯುವಂಥದ್ದು ಯಾವ ಜ್ಞಾನ ನಂದಿದೆ ಇರಲಿ, ಆ ಪರವನ್ನು ತಿಳಿಯುವುದರೊಳಗೆ ನಂದ, ಒಳ್ಳೆಯದ, ಲಾಭದಾಯಕ, ಒಳ್ಳೆಯದಲ್ಲ, ಇದು ಇಟ್ಕೊಳ್ಬೇಕು, ಇದನ್ನು ದೂರ ಮಾಡಬೇಕು, ಇದು ಏನಿಲ್ಲ ಏನ್ರಿ ಒಂದು ಭಾವ ಇದ್ದೇ ಇರ್ತಿದೆ ಅಲ್ಲ ಪರ ತಿಳಿಯೋದ್ರೊಳಗೆ. ಹಾಗಾದ್ರೆ ಆ ಭಾವದಿಂದ ತಿರೋಭೂತ ಆಗಿದೆ ಜ್ಞಾನ ರೀ. ಅದು ಜ್ಞಾನನ ಅಲ್ಲ ಅಂಥೇಳಿ ಹೇಳಿತು. ಜ್ಞಾನ ಬರೀ ತಿಳಿಯೋದು ಯಾವುದಿದೆ ಅದು ಜ್ಞಾನ ರೀ. ಮತ್ತು ತಿಳಿದು ಬಂದ ನಂತರ ಅನ್ಯ ವಿಕಲ್ಪ ಅಥವಾ ವಿಕಾರಕ್ಕೆ ಕಾರಣ ಯಾವುದಾಗುವುದಿಲ್ಲವೋ ಅದು ಜ್ಞೇಯ ಇದೆ. ಇದು ಜ್ಞಾನನ ಉಳಿಲಿಲ್ಲ ಅಂದಮೇಲೆ ಅದು ಜ್ಞೇಯ ಆಗಲೇ ಇಲ್ಲ. ಇನ್ನೊಂದು ಸಲ ರೀ, ಯಾವುದನ್ನು ತಿಳಿತಿದೆಯೋ ನಮ್ಮ ಜ್ಞಾನವೇ ತಿಳಿತಿದೆ ಸರಿ. ಆದರೆ ಯಾವುದನ್ನು ತಿಳಿತಿದೆ ಆವಾಗ ಇನ್ನೊಂದು ವಿಕೃತಿಯ ಜೊತೆಗೇನ ತಿಳಿತಿದೆ. ಇದು ನಂದು, ಇದು ಇಲ್ಲಿ ಯಾಕ, ಇದನ್ನು ಹೀಗೆ ಯಾರು ಮಾಡಿದ್ರು, ಇದು ಹೀಗಿರಬಾರ್ದು, ಹಾಂ ಇದು ಅನುಕೂಲ ಇದೆ. ಏನಿಲ್ಲ ಅಂದರೆ ಒಂದು ವಿಕೃತಿಯ ಜೊತೆಗಿನ ಯಾವ ವಿಷಯವನ್ನಾದರೂ ತಿಳಿತಿದೆ. ಹಾಗೆ ತಿಳಿತಾ ಇದೆ ಯಾವ ಜ್ಞಾನ, ಅದು ಜ್ಞಾನ ಆಗಿ ಉಳಿಲಿಲ್ಲ, ವಿಕಾರ ಆಯ್ತಾರೆ. ಹೌದೇನಿಲ್ಲ? ಅಂದ್ರೆ ಆಗಮದ ಸಮಯ ಸಾರದ ಭಾಷೆಯೊಳಗೆ ಜ್ಞಾನ ತಿರೋಭೂತ ಆಯಿತು. ಮತ್ತಿನ್ನು ಆಗಮದ ಭಾಷೆಯೊಳಗೆ ಹೇಳಿದ್ರೆ ಅದು ಅಜ್ಞಾನ ಆಯಿತು. ಹಾಗಾದ್ರೆ ಇನ್ನು ಜ್ಞೇಯದ ವ್ಯಾಖ್ಯೆ ಏನ? ಯಾವುದು ಜ್ಞಾನದ ವಿಷಯ ಮಾತ್ರ ಆಗ್ತಿದೆ, ಜ್ಞಾನದ ವಿಕಾರಕ್ಕೆ ಕಾರಣ ಆಗುವುದಿಲ್ಲ. ಹಾಗಾದರೆ ಇಲ್ಲಿ ವಿಕಾರ ಆಗಿದೆ ಅಂದಮೇಲೆ ಅದು ಜ್ಞೇಯ ಅಲ್ಲ. ಆದ್ರೆ ಒಂದು ಶಂಕ ಈ ಸಿಕ್ಕಿತ್ತು ಮೊದಲ ಸ್ವಲ್ಪ ಅರ್ಥ ಆಯ್ತು. ಈ ವಿಕಾರ ಆಗುವಂಥ ವಿಷಯ, ಇಂದ್ರಿಯ ವಿಷಯ ಏನಿದೆ ಅಥವಾ ಜ್ಞಾನದ ವಿಷಯ ಅದು ಪ್ರತ್ಯಕ್ಷ ಐತಿ. ಬುದ್ಧಿಗಳ ವಿಷಯ ಆಗಲಿ, ಯಾವುದೋ ಸಂಸಾರದ ವಿಷಯ ಪ್ರತ್ಯಕ್ಷ ಐತಿ.
ಇದ್ದೀರಿ ಅಥವಾ ಶಾಸ್ತ್ರ ಏನು ಹೇಳ್ತಾ ಇದ್ದೀರಿ ಅದು ಬಹಳ ಗುಪ್ತ ಐತಿ. ಅದಕ್ಕೆ ನಮ್ಗೆ ಒಮ್ಮೆಗೆ ಒಪ್ಪಿಗೆ ಬರ್ತಾ ಆಗೋದಿಲ್ಲ. ಒಮ್ಮಿಗೆ ಒಪ್ಪಿಗಂತೂ ಆಗೋದನೇ ಇಲ್ಲ, ಇದು ಸತ್ಯ ಮಾತು. ಆದ್ರೆ ಅದು ಒಪ್ಪಿಗೆ ಆಗುವ ರೂಪದಿಂದ ನಮ್ಮ ಜ್ಞಾನ ಅದರ ಹಿಂದೆ ಹತ್ತುವುದಿಲ್ಲ. ಅದರ ಬೆನ್ನು ಹತ್ತಿತು ಅಂತಂದ್ರೆ ಅದಕ್ಕೆ ತಿಳಿಯೋದಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕೆ ಅಂತಂದ್ರೆ ಜ್ಞಾನ ಸ್ವಯಂ ಅರೂಪಿ ಇದ್ದ ಕಾರಣ ಅದು ಅರೂಪಿ ವಸ್ತುವನ್ನು ತಿಳಿಯುವುದರಲ್ಲಿ ಅಸಮರ್ಥ ಅಂತೂ ಇರೋದನ್ನು ಸಾಧ್ಯ ಇಲ್ಲ. ಯಾವುದು ಪುದ್ಗಲ ಅಥವಾ ಜ್ಞಾನದ ವಿಷಯ, ಇಂದ್ರಿಯದ ವಿಷಯ ಅಂಥೇಳಿ ಹೇಳಿದರಲ್ಲ, ಆ ಯಾವುದೂ ಪುದ್ಗಲವನ್ನು ಜ್ಞಾನ ಆಗಿ ತಿಳಿಯಿತು ಅಂತಂದ್ರೆ ಅಲ್ಲಿ ವಿಕಾರ ಆಗುವುದನ್ನೇ ಇಲ್ಲ. ನಿಜವಾಗಿ ಕಾರ್ಯ ಕಠಿಣ ಇದೆ. ಕಠಿಣ ಅಂಥೇಳಿ ಹೇಳೋದ ಇದು ವಾಸ್ತವದಲ್ಲಿ ಯೋಗ್ಯ ಇಲ್ಲ, ಅಸಾಧ್ಯ ಇದೆ. ಮತ್ತು ದೂರ ಹೋಗೋದಿಲ್ಲ. ಅಸಾಧ್ಯ ಇದೆ. ಯಾಕೆಂದ್ರೆ ಇದುವರೆಗೆ ಸಾಧ್ಯ ಆಗಿಲ್ಲರಲ್ಲ ಅಂಥೇಳಿ ಅಸಾಧ್ಯ. ಇದು ಅಸಾಧ್ಯ ಕಾರ್ಯ ಇದೆ. ಆದರೆ ಇದನ್ನು ಮಾಡದ ವಿನಃ 84 ಲಕ್ಷ ಜನ್ಮ ಮರಣಗಳ ಚಕ್ರದಿಂದ ನಾನು ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಉಪಾಯ ಬೇರೆ ಯಾವುದೂ ಇಲ್ಲ. ಮತ್ತು ನನ್ನನ್ನು ಆ 84 ಲಕ್ಷ ಜನ್ಮ ಮರಣದ ಚಕ್ರದಿಂದ ಬಿಡಿಸುವಂಥ ಸಾಮರ್ಥ್ಯ ಬೇರೆ ಯಾರಲ್ಲೇನೂ ಇಲ್ಲ. ಇದು ಎರಡನೇ ಮಾತು. ಮೂರನೇ ಮಾತ, ಬಿಡಿಸುವಂಥ ಸಾಮರ್ಥ್ಯ ಯಾರಲ್ಲೇ ಇಲ್ಲ. ಅಸಾಧ್ಯ ಇದ್ರೂ ನಾನೇ ಬಿಡಿಸಿಕೊಳ್ಳಬೇಕು. ಮತ್ತು ಆ ಬಿಡಿಸಿಕೊಳ್ಳುವಂಥ ಯೋಗ್ಯತೆ ಅಲ್ಪ ಕಾಲದ ಸಲುವಾಗಿ ನನಗೆ ಪ್ರಾಪ್ತ ಆಗುತ್ತೆ. ಅಲ್ಪ ಕಾಲ ಪ್ರಮಾದ ಮಾಡಿದರೆ ಅದು ಹೋಯ್ತು ಅಂತಂದ್ರೆ ಅದು ನೀ ಲಕ್ಷ್ಯ ಕೊಡಲಿಲ್ಲ ಅದಕ್ಕೆ ಹೋಯ್ತು, ಹೀಗಿಲ್ಲ. ಅದು ಸಮಯಾನುಸಾರ ಹೋಗ್ತಾ ಇದೆ. ಅದಕ್ಕೆ ನಿಯಮದಿಂದ ತನ್ನ ಆ ಸ್ವರೂಪದಿಂದ ಭಿನ್ನ ಆಗುವುದು, ಅರ್ಥಾತ್ ಇಂಥ ಯೋಗ್ಯತೆ ಬಿಟ್ಟು ಹೋಗುವ ರೂಪದ ಕಡೆಗೆ ಪರಿಣಮನಶೀಲ. ಯಾವ ಧನದಿಂದ, ಯಾವ ಆಸ್ತಿಯಿಂದ, ಯಾವ ಹೆಸರಿನಿಂದ, ಯಾವ ಆರೋಗ್ಯದಿಂದ, ಯಾವ ಪುತ್ರಾಧಿಕರಿಂದ ಇಂದಿನವರೆಗೆ ಎಷ್ಟು ಸುಖ ಆಗಿದೆ. ಹಾಗಾದ್ರೆ ಅವ್ರನ್ನೆಲ್ಲ ಬಿಟ್ಟು ಕೊಡೋದೇನು? ಎಲ್ಲಿ? ದೃಷ್ಟಿಯೊಳಗೆ. ಮಾಯಾಚಾರ ಮಾಡೋದ? ಮಾಯಾಚಾರದ ಮಾತಿಲ್ಲ. ದೃಷ್ಟಿಯೊಳಗಿಂದ ಬಿಟ್ಟು ಕೊಡುವ ಸಲುವಾಗಿ ಪುರುಷಾರ್ಥ ಬೇಕು. ಪ್ರತ್ಯಕ್ಷ ಬಿಟ್ಟು ಹೋಗುವ ಮಾತ ಕಾಲಾಂತರದಿಂದ ಆಗ್ತಿದೆ. ಕಾಲಾಂತರದಿಂದ ಈಗ ಇಂಥ ಅವಸರದೊಳಗೆ ನಾವು ಪರದ ಜೊತೆಗಿನ ಏಕತ್ವವನ್ನು ಬಿಡಲಿಲ್ಲ. ಪರ ಅಂದ್ರೆ ಒಂದು ದೇಹ, ಬೇರೆ ಏನು ಹೇಳಿದರೆ ಅದು ನಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಬಹುದು, ಆಗಲಿಕ್ಕೆಲ್ಲ. ಆ ಮಾತು ಬೇರೆ ಇದೆ. ಆದರೆ ಒಂದು ದೇಹ ರೂಪದ ಪರದ ಜೊತೆಗಿನ ಏಕತ್ವವನ್ನು ಸಂಪೂರ್ಣವಾಗಿ ಕತ್ತರಿಸಿ ಹಾಕುವ ಧ್ಯೇಯವನ್ನಿಟ್ಟುಕೊಂಡ ಅದರ ಕಡೆಗಿನ ದೃಷ್ಟಿಯಲ್ಲಿ ಸ್ವಲ್ಪ ಸ್ವಲ್ಪ ಅಲಕ್ಷ್ಯ ಬರುವ ಹಾಗೆ ಆ ಅರೂಪಿ ಚಿನ್ಮಾತ್ರ ಅನಂತಗುಣ ಸಂಪನ್ನ ಪ್ರತಿ ಸಮಯಕ್ಕೆ ಚೈತನ್ಯ ರೂಪದ ಮಹಾಪೂರವೆಯಲ್ಲಿ ಉಕ್ಕುತ್ತಾ ಇದೆ. ಅದು ನಾನಿದ್ದೇನೆ ಅನ್ನುವ ವಿಕಲ್ಪ ರೂಪದ ಅಭ್ಯಾಸದೊಳಗ ನಮ್ಮ ಸಮಯ ವ್ಯತೀತ ಬಹಳ ಆಗಬೇಕು. ಇಲ್ಲಿ ಹೇಳಿದ್ರಲ್ಲ, ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೆ, ಒಂದು ಸಮಯ ಕೂಡ ಪ್ರಮಾದ ಮಾಡಿದ್ದಾನೆ
ಭೇದ ಜ್ಞಾನದ ವಿಚಾರದೊಳಗೆ ಜಾಗೃತಿ. ವಿಚಾರ ಅಂದ್ರೆ ನಾವು ಯಾವ ಪ್ರಕಾರ ವಿಚಾರ ಮಾಡ್ತೇವೋ ಹಾಗೆ ಅಲ್ಲ, ಆದರೆ ನಮಗೆ ವಿಚಾರ ಮಾಡುವ ಸಲುವಾಗಿ ಆ ಶಬ್ದದ ಪ್ರಯೋಗ. ಒಂದು ಸಮಯ ಕೂಡ ಪ್ರಮಾದ. ಆಯು ಮುಗಿಯೋದಕ್ಕೆ ಎಷ್ಟು ಸಮಯ ಬೇಕ್ರಿ? ಒಂದು ಸಮಯದೊಳಗನ ಆಗ್ತಿದೆ. ಜೀವನ ನಡೆದದ್ದು ಇದೆ, ಮರಣದ ರೂಪದ ಅವಸ್ಥೆ ಬರ್ತಿದೆ, ಮಧ್ಯದೊಳಗೆ ಏನಿದೆ ರೀ? ಏನೂ ಇಲ್ಲ. ಸಮಯ ಎರಡು ಹಾಗೆ ಅಖಂಡನೇ ಅದಾವ. ಇದಾದ ಕೂಡಲೇ ಇದೆ. ಹಾಗಾದ್ರೆ ಪ್ರಮಾದ ಮಾಡಿದ್ರೆ ಜೀವನ ಇದ್ದದ್ದು ಮರಣ ಆಗಿ ಹೋಯಿತು ಪ್ರಮಾದದೊಳಗ. ಅಂದ್ರೆ ಒಂದು ಸಮಯದ ಮಾತು ಹೇಳಿದ್ದಾರೆ, ಒಂದು ಸಮಯ ಪ್ರಮಾದ ಮಾಡುವುದಿಲ್ಲ ಸಮ್ಯಜ್ಞರು, ಒಂದು ಸಮಯ. ಹಾಗಾದ್ರೆ ಒಂದಿಲ್ಲಿ ಸಿದ್ಧಾಂತದ ಮಾತು ನಮ್ಮ ಸಲುವಾಗಿ ಪ್ರಕಟ ಆಗ್ತಿದೆ. ಏನ? ಯಾವ ಪ್ರತ್ಯಕ್ಷ ಇಡೀ ವಿಶ್ವದಿಂದ ಭಿನ್ನನಿರುವಂಥ ಆ ಅರೂಪಿಯ ಅಂತಃ ತತ್ವವನ್ನು ತಾನು ಅಂಥೇಳಿ ನಂಬಿ ಸಮ್ಯಕ್ ದೃಷ್ಟಿ ಅನ್ನುವಂತಹ ಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾನೆ. ಯಾವನಿಗೆ ಇನ್ನ ಮೇಲೆ ಅನಂತ ಸಂಸಾರ ಇಲ್ಲ, ಯಾವನಿಗೆ ನಿಯಮದಿಂದ ಈ ಸಮ್ಯಕ್ ದರ್ಶನ ಪೂರ್ವಕ ರತ್ನತ್ರಯದ ಪೂರ್ಣತೆ ಆಗಿ ಸಾಕ್ಷಾತ್ ಮೋಕ್ಷದ ಉಪಲಬ್ಧಿ ಆಗುವುದಿದೆ, ಅಂಥ ಒಂದು ಸಮಯನೂ ಪ್ರಮಾದ ಮಾಡುವುದಿಲ್ಲ. ಅಂದ ಮೇಲೆ ನಮ್ಮದು ಯಾವುದರಲ್ಲಿ ಏನೂ ಇಲ್ಲ. ಮನುಷ್ಯ ಅನ್ನೋದನ್ನು ಇಲ್ಲ, ಜೈನ ಅನ್ನೋದನ್ನು ಇಲ್ಲ, ಸ್ವಾಧ್ಯಾಯಿ ಅನ್ನೋದನ್ನು ಇಲ್ಲ, ಸದಾಚಾರಿ ಅನ್ನೋದನ್ನು ಇಲ್ಲ. ಅಂಥದ್ರೊಳಗೆ ನಾವು ಎಷ್ಟು ಪ್ರಮಾದದಿಂದ ದೂರ ಇರು. ಪ್ರಮಾದ ಅರ್ಥಾತ್ ಜ್ಞಾನದೊಳಗ ಸ್ವ ಮತ್ತು ಪರಗಳ ಭಿನ್ನ ಸ್ವರೂಪದ ವಿಚಾರ ಬರದೇ ಇರೋದಿದೆ, ಪ್ರಮಾದ ಇದೆ. ಆ ವಿಚಾರ ಸದೈವ ನಿದ್ರಾವಸ್ಥೆಯಲ್ಲಿ ಕೂಡ ಬಿಟ್ಟು ಹೋಗದೇ ಇರೋದ, ಇದು ಪ್ರಮಾದರಹಿತ ದಶೆ. ನಿದ್ರಾವಸ್ಥೆಯಲ್ಲಿ ಕೂಡ ಪ್ರಮಾದ ಎಷ್ಟು ಸೂಕ್ಷ್ಮ ಐತೆ ನಮ್ಮ ಪ್ರಮಾದ ನಮಗೆ ತಿಳಿಯಂಗಿಲ್ಲ. ಅರೆ ಪ್ರಮಾದ ನೋಡ್ರಿ, ಜ್ಞಾನ ಅಜ್ಞಾನದ ಮಧ್ಯದೊಳಗ ಯಾವ ಪ್ರಕಾರ ಜೀವನ ಮತ್ತು ಮರಣದ ಮಧ್ಯದೊಳಗ ಇನ್ನೊಂದು ಯಾವುದು ಇಲ್ಲ ಅಂಥೇಳಿ ಹೇಳ್ತಲ್ಲ, ಇದೇ ಅಂದರೆ ಜೀವನ ಮತ್ತು ಮರಣದ ಮಧ್ಯದೊಳಗೆ ಯಾವುದಿದೆ ಸುಧಾತ? ವೃದ್ಧಾಪ್ಯ ಇದೆ, ರೋಗ ಇದೆ, ಯಾವುದಿದೆ ರೀ? ಯಾವುದು ಇಲ್ಲವೇ ಇಲ್ಲ. ಆ ಒಂದಕ್ಕೊಂದು ಹತ್ತಿದ್ದು ಅದಾವ. ಇದು ಮುಗೀತೋ, ಇದು ಬಂತನ ರೀ. ಜೀವನ ಮುಗೀತೋ, ಮರಣನ ಐತಲ್ಲಿ, ಮತ್ತೇನಿಲ್ಲ, ಅವಕಾಶ ಮಧ್ಯದೊಳಗಿಲ್ಲ. ಅದೇ ಪ್ರಕಾರ ಅಜ್ಞಾನ ಜ್ಞಾನ, ವಸ್ತು ಸ್ವರೂಪದ ಜ್ಞಾನ ಒಂದಷ್ಟು ಸಮಯ ಮರೆ ಆಯಿತೋ, ಅಲ್ಲಿ ಅಜ್ಞಾನಿ ಇದೇನ ರೀ? ಹ್ಯಾಗ ಯಾವುದೋ ಒಂದು ವಸ್ತುವಿನ ಕುರಿತಾಗಿ, ಯಾವುದೋ ಒಂದು ವಸ್ತುವಿನ ಕುರಿತಾಗಿ ಅದು ಬೇಕಾದ್ರೆ ಜಿನವಾಣಿ ಇರಲಿ, ನಮ್ಮ ಭೂಮಿಕೆಗೆ ಅದನ್ನ ಹೇಳೋದು ಅವಶ್ಯಕ ಇದೆ ರೀ. ಧನ ಐಶ್ವರ್ಯ ಪುತ್ರ ಇದೇನು ನಮ್ಮ ಭೂಮಿಕೆಗೆ ಯೋಗ್ಯನೂ ಇಲ್ಲ, ಮತ್ತು ಈ ಸಮಯದೊಳಗೆ ಯೋಗ್ಯನೂ ಇಲ್ಲ. ಹೌದೇನೆ? ಹಾಗಾದ್ರೆ ಜಿನವಾಣಿ ಎಲ್ಲಿ ನಮಗೆ ಮಹಿಮಾನ್ವಿತವಾಗಿ ಕಾಣಿಸ್ತೋ ಆ ಸಮಯದೊಳಗ ನಮ್ಮ ಮಹಿಮೆ ಮಾಡಬೇಕಾದಂಥ ಅವಕಾಶ ನಷ್ಟ ಆಗಿ ಹೋಯ್ತೋ ಅಥವಾ ಇಲ್ರಿ, ಕೈ ತಪ್ಪಿ ಹೋಯ್ತೋ ಅಥವಾ ಇಲ್ಲ. ಪ್ರಮಾದ ಅಂದರೆ ಇಷ್ಟು ಇದೆ. ಜ್ಞಾನ, ಜ್ಞಾನಮಯ ಅಂತಃ ತತ್ವದ ಕಡೆಗೆ ಆಕರ್ಷಣೆಯನ್ನು ಬಿಟ್ಟು ಇನ್ನೊಂದು ಯಾವುದರ ಕುರಿತಾಗಿ ಆಗಲಿ ಆಕರ್ಷಿತ ಆಯಿತು ಅಂದ್ರೆ ಅದು ಪ್ರಮಾದ.
ಸಮ್ಯಕ್ ದೃಷ್ಟಿಯ ಜೀವನದೊಳಗೆ ಪ್ರಮಾದ ಇರುವುದಿಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಹೊರಟಿರುವಂತಹ ಜೀವನದೊಳಗೆ ಪ್ರಮಾದ ಇದ್ರೆ ಸಮ್ಯಕ್ ದರ್ಶನ ಆಗುವುದಿಲ್ಲ. ಸಮ್ಯಕ್ ದರ್ಶನ ಅವನ ಜೀವನದೊಳಗೆ ಪ್ರಮಾದ ಇಲ್ಲನ, ಅವನು ಯುದ್ಧ ಮಾಡ್ತಾ ಇರೋ ವೇಳೆಗಳು ಅಂತ ಈ ಜೀವನ ನಾಳೆ ಬರುವಂಥ ಆ ನಿಯಮಸಾರದ ವ್ಯಾಖ್ಯಾನದ ಪ್ರಸ್ತಾವನೆಯೊಳಗೆ ಬರುವುದಿದೆ. ಈ ಮಾತು ನಿನ್ನೆನೇ ಬರೆದಾಗಿದೆ. ಪ್ರಥಮಾನುಯೋಗ ಓದಿದ್ರೂ ಕೂಡ ಅವರು ವೈಭವಯುತ ಜೀವನವನ್ನು ನೋಡಿದೆವು. ಚರಣಾನುಯೋಗ ನೋಡಿದರೂ ಕೂಡ ಹೊರಗಿನ ಮಾತನ್ನು ನೋಡಿದೆವು, ಒಳಗೇನಿದೆ ಅನ್ನೋದು ನೋಡಲಿಲ್ಲ. ಗೌಡರ ಮಲ್ಲರ ಭಾಷೆಯೊಳಗೆ ಹೇಳಿದರೆ ಏನು, ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರುವುದನ್ನು ಇವ್ ಕೇಳ್ತಾ ಇದ್ದಾನೆ. ಇವನಿಗೇನು ಸಂಬಂಧ? ಕಥೆ ಯಾವಂದ ಹೇಳ್ತಾ ಇದ್ದಾನ? ಕಥೆ ಯಾವಂದ? ಜೀವದ ಹೇಳ್ತಾ ಇದ್ದಾರೆ ಯಾರ? ಮುನಿರಾಜರ. ನಾನಂತೂ ಜೀವಲ್ಲನ. ನಾನು ಯಾರು? ನಾನು ಯಾರು ನನ್ನ ಅಭಿಪ್ರಾಯದೊಳಗೆ ಸ್ವೀಕೃತ ಇದೆಯೋ ಅದು ಮಿಥ್ಯಾತ್ವ ಇದೆ. ನಾನು ಯಾರ? ನಾನು ಮನುಷ್ಯ ಅನ್ನೋದು ಮಿಥ್ಯಾತ್ವ. ಇದೇ ಕಲಶದೊಳಗೆ ಬಂದು ಹೋಗಿದೆಯಲ್ಲ, 4-6 ಕಲಶದ ಪೂರ್ವದೊಳಗೆ ನಾನು ಮನುಷ್ಯನಿದ್ದೇನೆ. ಮಿಥ್ಯಾತ್ವದ್ದೇ ಇದೊಂದು ವಿಭಾಗ ಅಂತ ಹೇಳಿದರು. ಇದು ಒಂದು ವಿಭಾಗ ಆದ ನಂತರ ಉಳಿದದ್ದೆಲ್ಲ ಮಿಥ್ಯಾತ್ವದ ಕಾಯ ಎಂಥದ್ದು ಇದೆ ರೀ. ಇದು ಬರೀ ಒಂದು ವಿಭಾಗ, ನಾನು ಮನುಷ್ಯ. ಮತ್ತಲ್ಲಿ ಏನೇನಿದ್ದೇನೆ ನಾನು? ಏನೇನಿದ್ದೇನೆ? ಅಸಂಖ್ಯಾತ ಲೋಕ ಪ್ರಮಾಣ ಇದ್ದೇನೆ. ಅಸಂಖ್ಯಾತ ಲೋಕ ಪ್ರಮಾಣ ಅಷ್ಟು. ಇಲ್ಲಿ ಮೋಕ್ಷದ ಮಾತು ಹೇಳ್ತಾ ಇದ್ದಾರೆ. ಅಧಿಕಾರ ಮೋಕ್ಷದ ಇದೆ. ಚೈತನ್ಯ ಪೂರೇ ಆತ್ಮಾನಂ ಮಗ್ನಂ ಕುರ್ವತಿ, ಮಗ್ನಂ ಕುರ್ವತಿ. ಅಜ್ಞಾನಭಾವೇ ಬಂಧಂ ನಿಯಮಿತಂ ಕುರ್ವತಿ. ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಯಾವ ಪ್ರಕಾಶ ಗುಣವಿದೆ, ನಮ್ಮ ಜ್ಞಾನದೊಳಗೆ ಸಂಪೂರ್ಣ ಅಂಧಕಾರನೂ ಇದೆ ಏನ್ರಿ? ಪ್ರಕಾಶ ಇದೆ ಅಲ್ಲ. ಏನಿದೆ? ಇದು 500 ರೂಪಾಯಿ ನೋಟ್ ಇದೆ, ಇದು 100 ರೂಪಾಯಿ. ಇದು ನನ್ನ ಹದ್ದ ಇದೆ, ಇದು ನನ್ನ ವಸ್ತು ಇದೆ, ಇದು ಸೊಸೈತವ್ರ ಮನೆಯಿಂದ ಬಂದಿರೋ ವಸ್ತು ಇದೆ. ಎಷ್ಟಿದವ್ರಿ? ಪ್ರಕಾಶ ಇದೆ ಅಂದ್ರೆ. ಆದ್ರೆ ಆ ಪ್ರಕಾಶ ಒಳಗಿನ ಅಂಧಕಾರವನ್ನು ಬೆಳೆಸ್ತಾ ಇದೆ. ಪ್ರಕಾಶ ಒಳಗಿನ ಅಂಧಕಾರವನ್ನು ಬೆಳೆಸ್ತಾ ಇದೆ. ಲೋಕದೊಳಗಿದೆ ಅಲ್ಲ, ದೀಪದ ಕೆಳಗೆ ಕತ್ತಲೆ ಅಂಥೇಳಿ ಹಾಗೆ ಇಲ್ಲ. ಹೊರಗಿನದನ್ನು ಏನೇನು ಮಾಡಲಿಕ್ಕೆ ಹೊರಟಿದೆ. ಬಹಳ ವಿಧದಿಂದ ಅತ್ಯಂತ ಚರಮಸೀಮೆಯವರೆಗೆ ನಿರೂಪಣೆ ಮಾಡಿದ್ದ ಇದೆ ನಿಯಮಸಾರದ. ಯಾವುದಿದೆ? ಇದರಿಂದ ಏನಾಗ್ತಿದೆ? ಇದು ಎಲ್ಲಿದೆ? ಇದರಲ್ಲೇ ನೀನಿದ್ದೀಯನ? ಇದು ನಿನ್ನೊಳಗೆ ಪ್ರವೇಶ ಮಾಡಿದೆಯನ? ಎಷ್ಟು ಬಾರಿ ಇದು ಏನಿದೆ? ಇದಂದ್ರ ದೇಹ, ಇದಂದ್ರ ಧನ, ಇದಂದ್ರ ಪುತ್ರ, ಇದಂದ್ರ ಮನೆ. ಏನಿದೆ ಅದು? ಏನಿದೆ? ಅದಕ್ಕೆ ನಿನಗ ಯಾವ ಸಂಬಂಧ ಇದೆ? ಅದು ನಿನ್ನೊಳಗಿದೆಯನ? ನೀನು ಅದರೊಳಗೆ ಪ್ರವೇಶ ಮಾಡಿ. ಇವು ಗಂಭೀರವಾಗಿ ವಿಚಾರ ಮಾಡುವ ಮಾತಿದವ್ರಿ. ಇವು ತಿಳಿದು ಅನ್ನುವಂಥ ಮಾತಲ್ಲ, ಇವು ತಿಳಿದು ಬರುವ ಮಾತಲ್ಲ. ತಿಳಿದು ಇವು ನಮಗೆ ಮಾತು ತಿಳಿದು ಅಂಥೇಳಿ ಅಂದುಕೊಂಡ್ರೆ ಈ ಜೀವದ ಜ್ಞಾನ ಸಾಮರ್ಥ್ಯ ಅಷ್ಟು ಹೊರಗಿದೆಯನ? ಹಗುರಿದೆಯನ? ನಿಸ್ಸತ್ವ ಇದೆಯನ? ಏನೂ ಇಲ್ಲದ
ಹೊರಟು ಹೋಗುವಂಥದ್ದು ಇದೆ, ಕಾರ್ಯ ಇಲ್ಲದ್ದಲ್ಲ. ಬಹಳ ಅದ್ಭುತ ಮಾತಿದೆ ನಡ್ರಿ. ಸ್ವಪರ ಸ್ವರೂಪ ಗ್ರಾಹಕವಿರುವಂಥ ಯಾವ ಪ್ರಕಾಶ ಗುಣವಿದೆ ಅದರ ತ್ರಿಕಾಲಗೋಚರವಾದ ಪ್ರವಾಹದಲ್ಲಿ ಏನು ಹೇಳಿದ್ರು? ತ್ರಿಕಾಲಗೋಚರವಾದ ಪ್ರವಾಹದಲ್ಲಿ. ಆ ತ್ರಿಕಾಲಗೋಚರ ಯಾವುದಕ್ಕಿದೆ? ಯಾವುದಕ್ಕೆ ಇದೆ? ತ್ರಿಕಾಲಗೋಚರ ಪ್ರವಾಹ ಯಾವುದಕ್ಕೆ ಇದೆ? ಆ ಪ್ರಕಾಶದ ಮೂಲಕ ಯಾವುದು ಗ್ರಹಣ ಮಾಡಿದೆ ಅಲ್ಲ ಅದಕ್ಕೆ. ತ್ರಿಕಾಲಗೋಚರ, ಮೂರು ಕಾಲದಲ್ಲೂ ಚೈತನ್ಯದ ಪ್ರವಾಹ ಗೋಚರಿಸ್ತಿದೆ. ಯಾರಿಗೆ? ಯಾವುದ ಗ್ರಹಣ ಮಾಡಿದೆ ಅಲ್ಲ. ಯಾವುದರಿಂದ? ಪ್ರಕಾಶ ಗುಣದಿಂದ, ಆಗಮದಿಂದ ಅಲ್ರೇ, ತನ್ನ ಪ್ರಕಾಶ ಗುಣದಿಂದ. ಪ್ರಕಾಶ ಗುಣ ಜ್ಞಾನದಿಂದ ಭಿನ್ನ ಶಕ್ತಿ ಅಥವಾ ಗುಣದ ಮಾತಿದೆನಾ? ಇಲ್ಲ. ಜ್ಞಾನದ್ದೇ ಪ್ರಕಾಶ ಇದೆ, ಜ್ಞಾನದ್ದೇ ಶ್ರದ್ಧೆ ಇದೆ, ಜ್ಞಾನದ್ದೇ ಚಾರಿತ್ರ್ಯ ಇದೆ, ಜ್ಞಾನದ್ದೇ ವೀರ್ಯ ಇದೆ, ಜ್ಞಾನದ್ದೇ ಸುಖ ಇದೆ. ಜ್ಞಾನವನ್ನು ಹೊರತುಪಡಿಸಿ ಏನೂ ಇಲ್ಲ ಅಂತೇಳಿ ಆತ್ಮಜ್ಞಾನಂ ಸ್ವಯಂ. ಜ್ಞಾನದೊಳಗೆ ಇದೀರಿ. ಏನು? ಶ್ರದ್ಧಾ, ಚಾರಿತ್ರ್ಯ. ಅರೇ ಶ್ರದ್ಧಾ ಬೆಂಕಿ ಸುಡುತ್ತಿದೆ. ಈ ಶ್ರದ್ಧೆ ಯಾವುದರಿಂದ? ಜ್ಞಾನದಿಂದಲೇ. ಅದರಿಂದ ದೂರ ಉಳಿಯುವಂಥ ಪ್ರವೃತ್ತಿ ಚಾರಿತ್ರ್ಯ ಯಾವುದರಿಂದ? ಜ್ಞಾನದಿಂದ. ಆ ಪ್ರಕಾರದ ಪುರುಷಾರ್ಥ ಯಾವುದರಿಂದ? ಜ್ಞಾನದಿಂದ. ಅದರ ಸಮೀಪ ಹೋಗದೇ ಇರುವುದು ಒಂದು ಜ್ಞಾನನೇ ಅಲ್ಲ, ಜ್ಞಾನನೇ ಅಲ್ಲ. ಜ್ಞಾನವನ್ನು ಹೊರತುಪಡಿಸಿ ಏನೂ ಇಲ್ಲ. ಏನಿದೆ? ಜ್ಞಾನವನ್ನು ಹೊರತುಪಡಿಸಿ ಶ್ರದ್ಧಾ ಶ್ರದ್ಧಾನೇ ಅಲ್ಲ, ಚಾರಿತ್ರನೇ ಅಲ್ಲ. ಚಾರಿತ್ರ ಪಾಗುಡದೊಳಗೆ ಬರ್ತಿದೆ. ಜ್ಞಾನವನ್ನು ಹೊರತುಪಡಿಸಿ ಯಾವುದಿದೆ? ಅದು ಚಾರಿತ್ರ ಇದೆ. ಜ್ಞಾನ ಇಲ್ಲದ ಯಾವ ವಸ್ತುವಿನ ಕುರಿತು ಶ್ರದ್ಧೆ ಇದೆ, ಅದಕ್ಕೆ ಅಶ್ರದ್ಧೆ ಇದೆ. ಜ್ಞಾನ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಜ್ಞಾನವೇ ಎಲ್ಲ. ಎಲ್ಲ ಅಂದ್ರೆ ಸಮ್ಯಕ್ ದರ್ಶನಕ್ಕೆ ಕಾರಣ ಜ್ಞಾನ, ಕರ್ಮ ನಿರ್ಜರಿಗೆ ಕಾರಣ ಜ್ಞಾನ, ಮೋಕ್ಷ ಪ್ರಾಪ್ತಿಗೆ ಕಾರಣ ಜ್ಞಾನ, ಅನಂತ ಕಾಲದವರೆಗೆ ಮುಕ್ತ ಸುಖವನ್ನು ಅನುಭವಿಸುವುದಕ್ಕೆ ಕಾರಣ ಜ್ಞಾನ. ಈ ದುಃಖವನ್ನು ದುಃಖ ಅಂಥೇಳಿ ತಿಳಿಯೋದ ಜ್ಞಾನ, ಪರವನ್ನು ಪರ ಅಂಥೇಳಿ ತಿಳಿಯೋದ ಜ್ಞಾನ, ಭವವನ್ನು ಭವ ಮಾತ್ರ ಅಂಥೇಳಿ ತಿಳಿಯೋದ ಜ್ಞಾನ. ಆ ಜ್ಞಾನವೇ ಭವದ ಅಭಾವ ಮಾಡ್ತಿದೆ. ಆ ಜ್ಞಾನವೇ ದುಃಖಕ್ಕೆ ಕೊನೆ ತರ್ತಿದೆ. ಆ ಜ್ಞಾನವೇ ಶಾಶ್ವತ ಸುಖದ ಮಾರ್ಗವನ್ನು ತೋರಿಸ್ತಿದೆ. ಆ ಜ್ಞಾನವೇ ಶಾಶ್ವತ ಸುಖದ ಮಾರ್ಗದೊಳಗೆ ಕರ್ಕೊಂಡು ಹೋಗುತ್ತಿದೆ. ಆ ಜ್ಞಾನವೇ ಶಾಶ್ವತ ಸುಖ ಸ್ಥಾನದೊಳಗೆ ಸ್ಥಾಪನೆ ಮಾಡುತ್ತಿದೆ. ಆ ಜ್ಞಾನವೇ ಅನಂತ ಕಾಲದವರೆಗೆ ಆ ಸುಖದಿಂದ ಪತನ ಆಗಬಹುದು. ಆ ಜ್ಞಾನ ಸ್ವಯಂ ನಾನಿದ್ದೇನೆ, ಅದಲ್ಲದ ನನ್ನಲ್ಲಿ ಬೇರೆ ಏನೂ ಇಲ್ಲ, ಏನೂ ಇಲ್ಲ. ದೇಹ ಇಲ್ಲ, ಕರ್ಮ ಇಲ್ಲ, ರಾಗ ಇಲ್ಲ. ಅರೆ ಆ ತ್ರಿಕಾಲಿ ಜ್ಞಾನವನ್ನು ಹೊರತುಪಡಿಸಿ ವರ್ತಮಾನ ಕಾರ್ಯರೂಪದ ಜ್ಞಾನ ಕೂಡ ನನ್ನಲ್ಲಿ ಇಲ್ಲ. ಇಷ್ಟು ಸೂಕ್ಷ್ಮದವರೆಗೆ ನಾಳೆ ಬರುವಂಥ, ನಾಳೆ ಅಂದರೆ ನಾಳೆನ ಅಲ್ಲ, ನಾಳೆ ಅಂದರೆ ವಿಶಿಷ್ಟ ದಿವಸ ಅಲ್ಲ, ನಿಕಟ ಭವಿಷ್ಯದೊಳಗೆ ಬರುವಂಥ ಆ ನಿಯಮಸಾರ ನಿಜವಾಗಿನ ಅತ್ಯಂತ ಆಳವಾಗಿ ಅಧ್ಯಯನ ಮಾಡುವಂಥ ಗ್ರಂಥ. ಒಂದು ಸ್ವಲ್ಪ ಇದೆ. ಅದು ಸ್ವಲ್ಪ ಅಂದರೆ ಎಷ್ಟು? ಸ್ವಲ್ಪ ಅಂದರೆ ಎಷ್ಟು? ಮೂಲ 5 ಪರಮಾಗಮಗಳಲ್ಲಿ ನಿಯಮಸಾರ ಪರಮಾಗಮ ಚಿಕ್ಕದೇ ಇದೆ, ಚಿಕ್ಕದೇ ಇದೆ. 187 ಗಾಥೆ. ಪಂಚಾಸ್ತಿಕಾಯದೊಳಗೆ 173. ಹಾಗಾದರೆ ಆ ನಿಯಮಸಾರದೊಳಗೆ ಏನಿದೆ ಅನ್ನೋದನ್ನು ಈಗ ಯಾಕೆ ಹೇಳೋದ? ಅರೆ ಈಗ ಹೇಳಲಿಕ್ಕೆ ಬೇಕು. ಯಾವ ಪ್ರಕಾರ
ಮಗುವಿನ ಜನ್ಮದ ತಾರೀಕು ಕೊಟ್ಟಿರ್ತಾರಲ್ಲ ಡಾಕ್ಟರ್, ಅದರದ ದಾರಿ ಕಾಯ್ತಾ ಇರ್ತೀವಿ. ಅದಕ್ಕೆ ಬೇಕಾಗುವಂಥ ಸಿದ್ಧತೆ ಮಾಡ್ಕೊಂಡಿರ್ತೇವೆ. ಹಾಗೆ ಮಾಡಿಕೊಂಡು ನಿಕಟ ಭವಿಷ್ಯದೊಳಗೆ ಆ ಸುಂದರವಾದಂಥ ಒಂದು ಕೃತಿ ನಮಗೆ ಒಳಗಿಳಿಯುವ ಸಲುವಾಗಿ ಸಿಗುವುದಿದೆ. ಇನ್ನು ಹೊರಗಿಂದ ಸಾಕು. ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಜ್ಞಾನ, ನಾನಿರೋದು ಒಂದು ಜ್ಞಾನ, ಅನಂತ ಕೈವಲಿಗಳು ನನ್ನನ್ನು ನೋಡಿರೋದು ಒಂದು ಜ್ಞಾನ ರೂಪವಾಗಿ. ಮತ್ತು ನಾನು ಯಾಕೆ ಬೇರೆ ರೂಪವಾಗಿ ತಿಳಿಬೇಕು? ಇಂದಿನವರೆಗೆ ತಿಳಿದಿದ್ದೇನಲ್ಲ, ತಿಳಿದಿದ್ರೆ ತಿಳಿದು ಹೋಯಿತು. ಅದರ ಬಗ್ಗೆ ಪಶ್ಚಾತ್ತಾಪನೂ ಬೇಡ, ಖೇದನೂ ಬೇಡ. ಯಾಕೆ ಅಂತಂದ್ರೆ ಆಗಿ ಹೋದದ್ದು ಇದೆಯಲ್ಲ. ಹಾಗಾದರೆ ಈಗ ನಾನು ಇನ್ನು ನನ್ನನ್ನು ಜ್ಞಾನ ಅಲ್ಲದ ಬೇರೆ ಅಂಥೇಳಿ ಯಾಕೆ ತಿಳಿಬೇಕು? ಯಾವ ಕಾರಣದಿಂದ ತಿಳಿಬೇಕು? ಅದರಿಂದ ಆಗುವ ಲಾಭ ಏನು? ಎಲ್ಲ ಪ್ರಯೋಗಾತ್ಮಕವಾಗಿ ಸಮೂಹದೊಳಗಿದ್ರೂ ಏಕಾಂತದೊಳಗಿರೋದ, ಏಕಾಂತದೊಳಗೆ ಇರೋ ವೇಳೆದೊಳಗೆ ತನ್ನ ಆಂತರ್ಯದೊಳಗೆ ಇಳಿಯುವ ಪ್ರಯತ್ನ ಮಾಡೋದು. ಜೀವನದಲ್ಲಿ ಎರಡೇ ಧ್ಯೇಯರೇ. ಯಾರ ಜೀವನದೊಳಗೆ ಏನದವೂ ಇರಲಿ, ಆದರೆ ನಮ್ಮ ಜೀವನದೊಳಗೆ ಇವು ಎರಡೇ. ಸಂಘದೊಳಗಿದ್ರೂ ನಿಸ್ಸಂಗ, ನಿಸ್ಸಂಗ ಇರುವುದರೊಳಗೆ ಅಸಂಗ ತತ್ವದ ರುಚಿ, ಅಸಂಗ ತತ್ವದ ಪ್ರಾಪ್ತಿಯ ಉದ್ಯಮ. ಇದ್ರೆ ಇರಲಿ, ಮಕ್ಕಳಿದ್ರೆ ಇರಲಿ, ಮೊಮ್ಮಕ್ಕಳಿದ್ರೆ ಇರಲಿ, ಅವರು ತಮ್ಮ ಕಾರಣದಿಂದ ಅದಾರೆ, ನಮ್ಮ ಕಾರಣದಿಂದ ಇಲ್ಲ. ಅವರು ಬಂದ್ರೂ ತಮ್ಮ ಕಾರ್ಯದ ಸಲುವಾಗಿ ಬಂದಿದ್ದರು, ನಮ್ಮ ಕಾರ್ಯದ ಸಲುವಾಗಿ ಬಂದಿಲ್ಲ. ನಮಗೆ ಅನುಕೂಲ ಮಾಡಲಿಕ್ಕೆ ಬಂದಿಲ್ಲ. ನಮಗೆ ಅನುಕೂಲ ಮಾಡುವಂಥ ವಸ್ತು ಲೋಕದೊಳಗೆ ಯಾವುದು ಅರ್ಹಂತ ಪರಮಾತ್ಮರು ಕೂಡ ಇಲ್ಲ. ವ್ಯವಹಾರದಿಂದ ಅರ್ಹಂತ ಮೊದಲಾದ ಪ್ರಭುಗಳನ್ನು ನಮಗೆ ಅನುಕೂಲ ಅಂಥೇಳಿ ಹೇಳುವುದಿದೆ. ಯಾಕೆ? ನಮ್ಮ ಕಾರ್ಯದ ಪ್ರಜ್ಞೆಯನ್ನು ಮೂಡಿಸ್ತಾರಲ್ಲ ಅಂಥೇಳಿ. ಮತ್ತು ನಾವು ನಮ್ಮ ಕಾರ್ಯನ ಮಾಡದಿದ್ರೆ ಅವರೂ ನಮಗೆ ಅನುಕೂಲ ಇಲ್ಲ. ನಮ್ಮ ಕಾರ್ಯ ನಾವು ಮಾಡದಿದ್ರೆ ಅವರೂ ನಮಗೆ ಅನುಕೂಲ ಇಲ್ಲ. ಅವರು ನಮಗೆ ಪರಮೇಷ್ಠಿನ ಅಲ್ಲ. ಪರಮ ಇಷ್ಟ ಯಾವಾಗ? ಅವರು ಹೇಳಿದ ಮಾತಿನೊಳಗ ಒಂದು ಸಮಯನು ಪ್ರಮಾದ ಮಾಡಿದ್ದ ಉದ್ಯಮ ಮಾಡ್ತಾ ಇದ್ರೆ ಅವರು ನಮಗೆ ಪರಮೇಷ್ಠ. ಅವರಿಗೆ ನಾವು ನಮಸ್ಕಾರ ಅಂತೂ ಮಾಡೋದ ದೇಹದಿಂದ, ವಚನದಿಂದ, ಒಂದಿಷ್ಟು ಮನುಷ್ಯನಿಂದನೂ ಅನ್ನೋನು. ಮುಂದೆ ನಮ್ದೇನಿದೆ ಅದನ್ನೇ ಮಾಡೋದು. ಆದರೆ ಅವರು ನಮಗೆ ಪರಮೇಷ್ಠಿ. ಯಾವ ಕಾರಣದಿಂದ, ಯಾವ ಲೆಕ್ಕದಿಂದ ಹೇಳ್ರಿ? ಪರಮೇಷ್ಠಿ. ಕಾರ್ಯ ಆಗ್ತಿದೆಯೋ ಇಲ್ಲೋ? ಕಾರ್ಯ ಮಾಡೋದಿದೆ. ಅದ್ಯಾಕೆ ಆಗ್ತಿದ್ದಾರೆ? ಆಗ್ಬೇಕಾಗಿದ್ರೆ ಆಗ್ತಿತ್ತು, ಅದು ಎಂದೋ ಆಗ್ತಿತ್ತರಿ. ಆಗೋದ್ರ ಮೇಲೆ ಬಿಡೋದಿಲ್ರಿ ಬಾಲಚಂದ್ರ ಭಾಯಿ, ಮಾಡೋದಿದೆ. ಆಗೋದಿರ್ತಿತ್ತಂದ್ರೆ ಎಂದೋ ಆಗ್ತಿತ್ತಲ್ಲ. ಆಗಿಲ್ಲ ಅಂದ ಮೇಲೆ ಅದು ತಾನಾಗೆ ಆಗೋದಿಲ್ಲ, ಅದನ್ನು ನಾನು ಮಾಡಲಿಕ್ಕೆ ಬೇಕು. ನಿವೃತ್ತಿ ನನ್ನಲ್ಲೇ ಪ್ರಯತ್ನಪೂರ್ವಕ ಬರಲಿಕ್ಕೆ ಬೇಕು. ಮೋಹ ತುಂಡಾಗೋದ, ಅರೆ ವಸ್ತುವನ್ನು ನೋಡಿದ ಕೂಡಲೇ ನಮ್ಮ ಮೋಹ ಅಲ್ಲಿ ಏನಾಗ್ತಿದೆ? ಕಾರ್ಯ ಮಾಡ್ತಿದೆ, ಜಾಗೃತ. ಉದ್ದೇಶಿಸಿ ಹೇಳ್ತೇನೆ, ತ್ರಿಷಾ ನೋಡಿದ ಕೂಡಲೇ ಮೋಹ ಆಗ್ತಿದೆ. ನೆನಪಿಗೆ ಬಂದ ಕೂಡಲೇ ಅವಳ ಬಾಲಚೇಷ್ಟೆ ಇಲ್ಲ. ಅದೆಲ್ಲ ಏನಿದೆ? ನನ್ನ ಮಹಾ ದುರ್ಬಲತೆ ಇದೆ ಪ್ರಭು, ಮಹಾ ದುರ್ಬಲ. ನಿನ್ನೆ ಹೇಳಿದ್ದ ಹಾಗಲ್ಲ. ಅದರ ಮೋಹಕ್ಕೆ ಅವಳ ಕಾರಣ ಅಲ್ಲ, ಆ ವಸ್ತು ಕಾರಣ ಅಲ್ಲ. ನನ್ನ ಪರಿಚಯ ನನಗೆ ಮಾಡಿಕೊಳ್ಳದೇ ಇರುವ ಅಜ್ಞಾನ ಅಥವಾ ದುರ್ಬಲತೆಯೇ ಕಾರಣ, ವಸ್ತು ಕಾರಣ ಅಲ್ಲ. ಅರೆ ಅನಾದಿ ಕಾಲದಿಂದ ನನ್ನ ಆಗು ಹೋಗುಗಳಿಗೆಲ್ಲ ಪರವಸ್ತುವನ್ನೇ ಕಾರಣ ಅಂಥೇಳಿ ತಿಳಿದು ನಾವು ಈ ಸಮುದ್ರದೊಳಗೆ ಮುಳುಗುತ್ತಾ ಇದ್ದೀವಿ. ಯಾವ ಪರವಸ್ತು ಕಾರಣ ಅಲ್ಲ. ಅರ್ಹಂತರ ಮೇಲೆ ಭಾರ ಹಾಕಿದ್ರೆ ಆಗೋದಿಲ್ಲ. ನೀನೇ ದಾಟಿಸುವ ಅಂಥೇಳಿ ಅಂದ್ರೆ ಅವನು ದಾಟಿಸುವ ಸಾಧ್ಯ ಇಲ್ಲ.
ಅರ್ಹಂತರ ಮೇಲೆ ಭಾರ ಹಾಕಿದ್ರೂ ಕಾರ್ಯ ಆಗುವುದಿಲ್ಲ, ಕರ್ಮದ ಮೇಲೆ ಆರೋಪ ಹಾಕಿದ್ರೂ ನನ್ನ ನಿರ್ದೋಷತೆ ಸಾಬೀತಾಗುವುದಿಲ್ಲ. ಯಾವುದು ಅದಕ್ಕೆ ಇಲ್ಲಿ ಹೇಳಿದಾರಲ್ಲ, ಸ್ವಪರಗಳ ಸ್ವರೂಪ ಅಂತ ಹೇಳಿದಾರಲ್ಲ, ಇದು ಎಲ್ಲ ಬರ್ತಿದೆ ರೀ ಅದರೊಳಗೆ. ಅದೇನು ಮಾಡಿದ್ದೀರಿ ಪರವಸ್ತು? ಏನು ಉದ್ಯೋಗ ಬಂತು, ಒಂದು ಯಾವುದೋ ಕಾರ್ಯ ನಿಮ್ದೇನಿದೆ ಅದು ಬಂತು, ಅದರೊಳಗೆ ಅಕುಲತಾ ಮಾಡೋದೇನಿದೆ? ಸಹಜತೆ. ಅಪ್ಪಾಜಿ ಹೇಳಿದಾರಲ್ಲ, ಬರಬೇಕಾದದ್ದ ತಾನಾಗಿ 7 ಸಮುದ್ರದ ಆಚೆ ಇದ್ರೂ ಬಂದುಬಿಡ್ತಿದೆ. ನೀನು ಯಾವ ಪ್ರಯತ್ನ ಮಾಡೋದು ಬೇಕು? ಮತ್ತು ನಿನ್ನ ಸಂಯೋಗದೊಳಗಿಂದ ಹೊರಟು ಹೋಗುವಂತಹ ಸಮಯ ಬಂದ ನಂತರ ನೀನು ವಿಶ್ವ ಪ್ರಯತ್ನ ಮಾಡಿದ್ರೂ ಅದು ನಿನ್ನ ಸಂಯೋಗದೊಳಗೆ ಉಳಿಯುವುದಿಲ್ಲ. ಒಂದು ಮಾತು ನಂಬಿದರೆ, ಅದಕ್ಕೆ ನಿನ್ನೆ ಹೇಳಿದ್ದ, ಒಂದು ಅಂಶ ಸತ್ಯವನ್ನು ಗ್ರಹಣ ಮಾಡಿದರೆ ಸರ್ವಾಂಶದಿಂದ ದುಃಖದ ನಾಶ ಆಗುತ್ತಿದೆ, ಆಗಬೇಕ, ಆಗೇ ಆಗುತ್ತಿದೆ. ಅದು ಜನರ ಮಾರ್ಗ ಇದೆ. ಸತ್ಯದ ಗ್ರಹಣ ಎಷ್ಟು ಮಾಡೋದು? ಒಂದು ಅಂಶ. ದುಃಖದ ನಾಶ ಎಷ್ಟಾಗ್ತಿದೆ? ಒಂದು ಅಂಶ ಆಗುವುದಿಲ್ಲ, ಸರ್ವಾಂಶದಿಂದ ನಾಶ ಆಗ್ತಿದೆ. ಕೊನೆಗೆ ಅದರ ಸತ್ತಾನಾಶ ಆಗ್ತಿದೆ ದುಃಖ. ಇಂಥ ಸುಂದರ ಮಾರ್ಗ, ಸುಲಭ ಮಾರ್ಗ, ಯಾವ ಪ್ರಕಾರದ ಧನ ಬೇಕಾಗಿಲ್ಲ, ಕಷ್ಟ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆದರೆ ಇದು ಈ ಜೀವಕ್ಕೂ ರುಚಿಸುವುದಿಲ್ಲ. ಧರ್ಮ ಕೂಡಲೇ ಏನ್ರೆ ಮಾಡೋದು ಬೇಕು, ಬಸ್ತಿ ಕಟ್ಟು, ದಿನಾಷ್ಟಕ ಮಾಡು, ಅಷ್ಟಮಿ ಚತುರ್ದಶಿ ನಿರಂಕಾರ ಮಾಡು, ಶಿಖರ್ಜಿ ಬೆಟ್ಟ ಹತ್ತು. ಅಂದರೆ ಇದರೊಳಗೆ ಧರ್ಮ ಅನ್ನಿಸ್ತಿದೆ ಈ ಜೀವ. ಏನು ಯಾವುದೇ ಆಗಿದೆ ಹಾಗಿದೆ, ಇದೆಂಥ ಧರ್ಮ? ಇದಕ್ಕೆ ಯಾರಾದರೂ ಧರ್ಮ ಅಂತಾರೇನು? ಅರೆ, ಅನಂತ ಜೀವಗಳು ಇದನ್ನು ಧರ್ಮ ಅಂದ್ರೆ ಯಾರಾದರೂ ಧರ್ಮ ಅಂತಾರೇನ ಅಂಥೇಳಿ ಅಂತ ಇದೆಯಲ್ಲ. ನೀನು ಅದನ್ನು ಧರ್ಮ ಅಂಥೇಳಿ ಒಪ್ಪುತ್ತಾ ಇಲ್ಲ, ಅದರಿಂದ ನೀನು ಸಂಸಾರದಲ್ಲಿ ಸುತ್ತ